ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು 7 ರೈಲ್ವೆ ಮಾರ್ಗಗಳನ್ನ ಚತುಷ್ಪಥ 4 ಲೈನ್ಸ್ ಮಾರ್ಗಗಳನ್ನು ಬದಲಿಸುವ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ದೆಹಲಿ ಹೌರಾ, ಹೌರಾ ಚೆನ್ನೈ, ಚೆನ್ನೈ ಮುಂಬೈ, ಮುಂಬೈ ದೆಹಲಿ, ದೆಹಲಿ ಚೆನ್ನೈ, ಮುಂಬೈ ಹೌರಾ, ದೆಹಲಿ ಗೌಹಾಟಿ. ದೇಶದ ಪ್ರಗತಿ ಸಲುವಾಗಿ ಇಂಥ ಚತುಷ್ಪಥ 4 ಲೈನ್ಸು ತಂದು ಸಹ ಅತ್ಯವಶ್ಯವಾಗಿದ್ದು, ಇದನ್ನು ಈ ಮಾರ್ಗಗಳನ್ನ ಮಾಡಿದ್ದು ಸಂತೋಷ. ಆದರೆ ಕರ್ನಾಟಕದಲ್ಲಿ ಹಾದು ಹೋಗುವ ಒಂದೇ ಒಂದು ಮಾರ್ಗನೂ ಕೂಡ ಇಲ್ಲದೇ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರುವಂಥ ಒಂದು ದೊಡ್ಡ ಅನ್ಯಾಯ. ಅದರಲ್ಲಿ ಕೂಡ ತಮಗೆ ಗೊತ್ತಿದೆ, ರೈಲ್ವೆ ಖಾತೆಯ ರಾಜ್ಯ ಸಚಿವರು ವಿ ಸೋಮಣ್ಣವರು ಅವರಿರುವಾಗ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು BJP ಸಂಸದರಿದ್ದಾಗ ಈ ರೀತಿ ಮಲ್ತಾಯಿ ಧೋರಣೆ ಮತ್ತು ನಮ್ಮಲ್ಲಿ ಸಂಸದರು ಅನೇಕರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಇನ್ನುಳಿದ 2-3 ಸಚಿವರು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ನಮಗೆ ಈ ರೀತಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಭಾಳ ಒಂದು ನೋವಿನ ಸಂಗತಿ. ಅದನ್ನು ಇವರು ಯಾವ ರೀತಿ ಎಲ್ಲ ಕೇಂದ್ರ ಸಚಿವರು, ಸಂಸದರು ಇದನ್ನು ಬಗೆಹರಿಸ್ಕೊಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ರೈಲ್ವೆ ವಿಚಾರದಲ್ಲಿ ಮೊದಲಿಂದ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗುತ್ತೇ ಬಂದಿದೆ. ದಕ್ಷಿಣ ಭಾರತನಾಗ ತಗೊಂಡ್ರೂ ಕೂಡ ಇವತ್ತೊಂದು ದಿವಸ ಇನ್ನುಳಿದ ದಕ್ಷಿಣ ರಾಜ್ಯಗಳು ಅವ್ರಿಗೆ ಆದ್ಯತೆಗಳಿದ್ದಾವೆ. ಆಂಧ್ರ ಪ್ರದೇಶ ಆಗಲಿ, ತಮಿಳುನಾಡು ಆಗಲಿ, ಆದರೆ ನಮ್ಮ ರಾಜ್ಯಕ್ಕಿಲ್ಲ. ಇವತ್ತು ಉದಾಹರಣೆ ನೋಡಿದಿರಿ ತಾವು, ಮಂಗಳೂರು ರೈಲ್ವೆ ಜಾಲನ ದಕ್ಷಿಣ ರೈಲ್ವೆ ಪಾಲಕ್ಕಾಡ್ ವಿಭಾಗ ನಮ್ಮ ನೈಋತ್ಯ ರೈಲ್ವೆಗೆ ಸೇರಿಸಲಿಕ್ಕೆ ಮೋದಿ ಸರ್ಕಾರ ಒಂದು ದಿವಸ 12 ವರ್ಷ ಅದಕ್ಕೆ ಬೇಕಾಯಿತು. ಅದ್ರ ಜೊತೆಗೆ ಈ ಹಿಂದೆ ತಮ್ಗೆ ಗೊತ್ತಿದೆ, ನಮ್ಮ ರಾಜ್ಯ ರೈಲ್ವೆ ಇಲಾಖೆಗೆ ಸ್ವಲ್ಪ ಒತ್ತನ್ನು ಕೊಡಬೇಕು ಯೋಜನೆಗಳಿಗೆ ಅಂತ ತಿಳ್ಕೊಂಡು ಕೆಲವೊಂದು ಯೋಜನೆಗಳಿಗೆ ನಾವು ಅರ್ಧದಷ್ಟು ಭಾಗ 50-50 ರೇಷಿಯೋದಲ್ಲಿ ಮಾಡಿದ್ವಿ. ಇದಾಗಿನೂ ಕೂಡ ಇದನ್ನು ರೈಲ್ವೆ ಅಭಿವೃದ್ಧಿ ವಿಚಾರ ಬಂದಾಗ ಇವತ್ತು ಮುಂಬೈ, ಅಹಮದಾಬಾದ್, ಕೋಲ್ಕತ್ತಾ, ದೆಹಲಿ, ಚೆನ್ನೈ ಇವನ್ನೇ ಇವತ್ತು ಸಹ ಹೈದರಾಬಾದ್, ಗೌಹಾಟಿ ಇವು ಇವತ್ತು ಸಹ ರೈಲ್ವೆ ಇಲಾಖೆಗೆ ನೆನಪಿಗೆ ಬರ್ತದೆ. ಕರ್ನಾಟಕದಲ್ಲಿ ಕೂಡ ಇವತ್ತು ಈ ಏನು 7 4 ಲೈನ್ಸನ್ನು ಅನೌನ್ಸ್ ಮಾಡಿದ್ದಾರೆ, ಅನೇಕ ದಟ್ಟಣೆಯಾದಂಥ ಮಾರ್ಗಗಳು ಕೂಡ ಇದ್ದಾವೆ ಸರಕು ಸಾಗಣೆ ಸಲುವಾಗಿ. ಆ ಪ್ರಾಥಮಿಕ ಸತ್ಯವನ್ನು ಕೂಡ ಇವತ್ತೊಂದು ಸಹ ನಿರ್ಲಕ್ಷ್ಯ ಆಗಿದೆ. ಅದನ್ನು ಕೇಂದ್ರ ಸರ್ಕಾರ ಒಂದು ಸಹ ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಸಚಿವರುಗಳು ಇವತ್ತು ಇದಕ್ಕೆ ಒತ್ತನ್ನು ಕೊಟ್ಟು ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಕೋರ್ತೇನೆ. ನಮ್ಮಲ್ಲಿ ಬೆಂಗಳೂರು ಹುಬ್ಬಳ್ಳಿ, ಮುಂಬೈ ಮೈಸೂರು, ಬೆಂಗಳೂರು ತುಮಕೂರು, ಬೆಂಗಳೂರು ದಿಲ್ಲಿ, ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್, ಕಲಬುರಗಿ ಹೈದರಾಬಾದ್, ಬೆಂಗಳೂರು ಮಂಗಳೂರು ಇವೆಲ್ಲವೂ ಅತಿ ಸಾಂದ್ರತೆ ಇರುವ ಮಾರ್ಗಗಳದಾವೆ. ಆದರೆ ಇಲ್ಲಿ ಅದಕ್ಕೆ ಪೂರಕವಾಗಿ ರೈಲ್ವೆ ಮಾರ್ಗಗಳನ್ನ ತುಂಬ ಸಹ ಅಭಿವೃದ್ಧಿಪಡಿಸಿಲ್ಲ.
ಉದಾಹರಣೆ ತೆಗೆದುಕೊಂಡ್ರೆ ಬೆಂಗಳೂರು ಪುಣೆ, ಪುಣೆದಿಂದ ಮುಂದೆ ಮುಂಬೈ ಅತಿ ದಟ್ಟಣೆ ಇರುವಂಥ ಆ ಜಾಲ ಅಭಿವೃದ್ಧಿಪಡಿಸಿದರೆ ಅತಿ ದಟ್ಟಣೆ ಇರುವಂಥ ಒಂದು ಜಾಲ ಆಗ್ತಿತ್ತು. ಹಿಂದೆನೂ ಕೂಡ ನಾವು ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಬಂದಾಗ ನಾವು ಏನು ಚೆನ್ನೈ ಹೈದರಾಬಾದ್, ಅದು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಬೆಂಗಳೂರು, ಇದು ಬಹುತೇಕ ಆ ರಾಜ್ಯಗಳಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ. ಉಲ್ಟ ನಮ್ಮ ಬೆಂಗಳೂರಿಗಾಗಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಸಹ ಹೆಚ್ಚಿನ ಅನುಕೂಲ ಆಗೋದಿಲ್ಲ. ಆವಾಗಲೂ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಒತ್ತಾಯ ಮಾಡಿದ್ಮೇಲೆ ಕೇಂದ್ರ ಸಚಿವರು ಹೋಗಿ ಚರ್ಚೆ ಮಾಡಿ ಬಂದು ಇವತ್ತು ಸಹ ಅವರು ಕೂಡ ಅನೇಕರು ಒತ್ತಾಯ ಮಾಡಿದರು. ಬೆಂಗಳೂರು ಮುಂಬೈ ಪುಣೆ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಆಗಿದೆ, ಅದು ಪುಣೆದಿಂದ ಮುಂದೆ ಹೈದರಾಬಾದ್ ಹೋಗ್ತದೆ. ಪುಣೆದಿಂದ ಇವತ್ತು ಸಹ ಬೆಂಗಳೂರಿಗೆ ಮಾಡಿದರೆ ಯಾವ ರೀತಿ ಪುಣೆ ಮುಂಬೈ ಬೆಂಗಳೂರು ಈ ರೋಡ್ ನೆಟ್ವರ್ಕ್ ಇದೆ, ಎಷ್ಟು ಪ್ರಾಮುಖ್ಯತೆ ಆ ರೋಡ್ ನೆಟ್ವರ್ಕ್ ಇದೆ, ಅದೇ ರೀತಿ ಇವತ್ತು ಸಹ ಈ ರೈಲ್ ನೆಟ್ವರ್ಕು ಕೂಡ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಆಗ್ತಿತ್ತು. ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಅಂದು ಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡಿದರು. ಅನೇಕ ಕೇಂದ್ರ ಸಚಿವರು ಕೂಡ ಇವತ್ತು ಸಹ ಹೋಗಿ ರೈಲ್ವೆ ಸಚಿವರನ್ನ ಭೇಟಿಯಾಗಿದ್ದಾರೆ. ಅದು ಕೂಡ ಇನ್ನೂ ಅದರ ಬಗ್ಗೆ ಏನೂ ಘೋಷಣೆ, ಸಕಾರಾತ್ಮಕ ಒಂದು ಕನ್ಸಿಡರೇಷನ್ ನಮ್ಮ ಕಾಣಿಸಿಲ್ಲ ಇವತ್ತು ಸಹ.